ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಗವರ್ನರ್ಗೆ ದಿನನಿತ್ಯ ಅವಹೇಳನ ಮಾಡ್ತಕ್ಕಂಥದ್ದು, ಗವರ್ನರ್ ಸಂವಿಧಾನದತ್ತವಾಗಿ ಕೊಟ್ಟಂಥ ಅಧಿಕಾರವನ್ನು ಕಸಿಯುವಂಥ ಕೆಲಸವನ್ನು, ಆ ಬಿಲ್ಲುಗಳನ್ನು ತರುವಂಥದ್ದು, ಮತ್ತು ಅದೇ ಗವರ್ನರ್ ಕೈಲಿ ನಾಳೆ ಈ ಸರ್ಕಾರ ಏನು ಜಗಮೆಚ್ಚಿದ ಆಡಳಿತವನ್ನು ಕೊಟ್ಟಿದೆ, ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ವಿಶ್ವಮಟ್ಟದಲ್ಲಿ ಹೆಸರು ಮಾಡಿದೆ, ಇದನ್ನು ನಾಳೆ ಏಳ್ಸೋರಿದ್ದಾರೆ. ಕಾಂಗ್ರೆಸ್ ಅವರು ಯಾವ ಮುಖ ಇಟ್ಕೊಂಡು ಒಂದು ಕಡೆ ಗವರ್ನರ್ಗೆ ಅವಮಾನ ಮಾಡ್ತಾರೆ, ಇನ್ನೊಂದು ಕಡೆ ಅದೇ ಗವರ್ನರ್ನ ಕಾಡಿ ಬೇಡಿ ಅವ್ರ ಹತ್ರ ಈ ಸರ್ಕಾರದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡಿಸ್ತೀರ. ಇದ್ರ ವಿರುದ್ಧ ನಾಳೆ ನಾವು 10ವರೆಗೆ LHಯಿಂದ ಕೆಂಗಲ್ ಹನುಮಂತಯ್ಯ ಸ್ಟ್ಯಾಚ್ಯೂವರೆಗೂ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀರಿ. ರಾಜ್ಯದ ಸರ್ಕಾರ ಗವರ್ನರ್ಗೆ ಅಧಿಕಾರ ಮೊಟಕುಗೊಳಿಸುವಂಥದ್ದು, ಗವರ್ನರ್ಗೆ ಅವಮಾನ ಮಾಡಿರ್ತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ನಾಳೆ ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀರಿ. ಅದಾದಮೇಲೆ ನಾವು ಗವರ್ನರ್ ಸ್ಪೀಚ್ಗೆ ಹೋಗ್ತೀರಿ. ನಾವು ಮತ್ತು 7ನೇ ತಾರೀಕು ರಾಜ್ಯದ ಬಡ್ಜೆಟನ್ನು ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವರು. ಕರ್ನಾಟಕದ ಇತಿಹಾಸದಲ್ಲೇ ಸತತವಾಗಿ 2 ವರ್ಷಗಳ ಕಾಲ ಅಭಿವೃದ್ಧಿ ಶೂನ್ಯ, ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ. ನಾವೇಳೋದಲ್ಲ, ಕಾಂಗ್ರೆಸ್ ಪಾರ್ಟಿಯ ಶಾಸಕರೇ, ಅಲ್ಲಿನ ಮಂತ್ರಿಗಳು ಒಂದು ಅಭಿವೃದ್ಧಿ ಕಲ್ಲು ಹಾಕಿಲ್ಲ ಅಂತೇಳಿ ಆಪಾದನೆಯನ್ನು ಮಾಡಿದ್ದಾರೆ. ಅಭಿವೃದ್ಧಿ ಶೂನ್ಯ ಸರ್ಕಾರ ಏನೂ ಅಭಿವೃದ್ಧಿ ಮಾಡದೆ ಸಿದ್ದರಾಮಯ್ಯನವರು ಮತ್ತೊಂದು ಬಡ್ಜೆಟನ್ನು ಮಂಡನೆ ಮಾಡ್ತಾಯಿದ್ದಾರೆ. ಸಾಲದ ಹೊರೆಯನ್ನು ಕರ್ನಾಟಕದ ಜನತೆ ಮೇಲೆ ಹೇರ್ತಾ ಇದ್ದಾರೆ ಮತ್ತು ತೆರಿಗೆ ಹೊರೆಯನ್ನು ಹೇರ್ತಾ ಇದ್ದಾರೆ. ಅದರಿಂದ 7ನೇ ತಾರೀಕು ಬೆಳಗ್ಗೆ 10ವರೆಗೆ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತೇಳಿ ನಾವು ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೀರಿ. ಅದು ಕೂಡ ಪಾದಯಾತ್ರೆ ಮುಖಾಂತರ ಬಂದು ವಿಧಾನಸೌಧಕ್ಕೆ ಬರ್ತಾಯಿದ್ದೀರಿ. LHಯಿಂದನೂ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀರಿ. ಅದನ್ನು ಕೂಡ ಅಂದರೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಮತ್ತು ಛಲವಾದಿ ನಾರಾಯಣ ಸ್ವಾಮಿಯವರು, ನಮ್ಮೆಲ್ಲ ಮುಖಂಡರುಗಳು, CT ರವಿ ಇರ್ಬೋದು, ಅಶ್ವಥ್ ನಾರಾಯಣ್ ಇರ್ಬೋದು, ಎಲ್ಲರೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀರಿ. ಅಂದರೆ ಈ ಸರ್ಕಾರ ನೈತಿಕವಾಗಿ ಆರ್ಥಿಕವಾಗಿ ಕುಸಿದೋಗಿರುವಂಥ ಸರ್ಕಾರ. ಇದರ ವಿರುದ್ಧವಾಗಿ ಹೊರಗಡೆ ನಮ್ಮ ಹೋರಾಟ ಮಾಡ್ತಾಯಿದ್ದೀರಿ. ಅದೇ ರೀತಿ ದಲಿತರ ಹಣವನ್ನು ಕಾಂಗ್ರೆಸ್ಸಿನ ನಾಯಕರಾದಂಥ ಉಗ್ರಪ್ಪನವರೇ ಖಂಡನೆ ಮಾಡಿದ್ದಾರೆ. ಇವತ್ತು ಭಾಳಷ್ಟು ಜನ ದಲಿತ MLAಗಳು ಕಂಡಮ್ ಮಾಡಿದ್ದಾರೆ. ದಲಿತರ ಹಣವನ್ನು ಗ್ಯಾರಂಟಿಗೋಸ್ಕರ ಯೂಸ್ ಮಾಡ್ತಾಯಿದ್ದಾರೆ. ದಲಿತರ ಹಣವನ್ನು ಅವರ ಅಭಿವೃದ್ಧಿಗೋಸ್ಕರನೇ ಮಾಡಬೇಕಾಗಿತ್ತು, ಅವರ ಕೇರಿಗಳ ಅಭಿವೃದ್ಧಿ ಮಾಡಬೇಕಾಯಿತು, ಅವರಿಗೆ ಲೋನ್ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಬೇಕಾಯಿತು. ಅದು ಬಿಟ್ಟು ಇವತ್ತು ಇವರ ಗ್ಯಾರಂಟಿ ಫುಲ್ಫಿಲ್ ಮಾಡೋಕ್ಕೆ ಇವ್ರ ಕೈಲಿ ಆಗ್ತಾನೇ ಇಲ್ಲ. ಹಣದ ಕೊರತೆ ಇದೆ. ಈಗ ಪಾಪರ್ ಔಟಿದೆ ಸರ್ಕಾರ, ಹಣ ಇಲ್ಲ. ಈಗ ಆ ದಲಿತರ ಹಣನೂ ನುಂಗಾಕುವಂಥ ಕೆಲಸವನ್ನು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡಿದೆ. ಇದರ ವಿರುದ್ಧನೂ ಕೂಡ ಈ 3 ವಿಚಾರ ಇಟ್ಟುಕೊಂಡು ನಾವು ಹೋರಾಟವನ್ನು ಮಾಡ್ತಾಯಿದ್ದೀರಿ. ಸರ್, ಈಗ ಗ್ಯಾರಂಟಿಗೆ ಹಣ ಕೊಡ್ತಾ ಇದ್ದು ಅದು ಬಡವರಿಗೆ ಕೊಡೋ ಹಣ ಅಲ್ವಾ ಅಂತ ಹೇಳ್ತಾರೆ ಅವರು. ಸಹಿಸಕ್ಕಾಗ್ತಾ ಇಲ್ಲ ಅಂತ BJPಗೆ ಗ್ಯಾರಂಟಿಗೆ ಹಣ ಕೊಡ್ತಾರೆ ಕಾಂಗ್ರೆಸ್. ಅದನ್ನು ಇವ್ರ ಯೋಗ್ಯತೆ ಇದ್ದಿದ್ದರೆ ಕಾಕಾ ಪಾಟೀಲ್ ನಿನಗೂ ಫ್ರೀ, ಸಿದ್ದರಾಮಯ್ಯ ನಿನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ ಅವಾಗ ಹೇಳಬೇಕಾಯಿತು. ನಾವು ದಲಿತರ ಹಣ ತಗೊಂಡು ದಲಿತರಿಗೆ ಕೊಡ್ತೀರಿ ಅಂತ ಯಾಕೆ ಹೇಳಲಿಲ್ಲ? ಅವಾಗ ಓಟ್ ಹಾಕಕ್ಕೆ ಮುಂಚೆ ನೀವೇನು ಹೇಳಿದ್ರಿ? 40% BJP ಸರ್ಕಾರ 40% ದುಡ್ಡನ್ನು ಉಳಿಸಿ ನಿಮಗೆಲ್ಲ ಕೊಡ್ತೀನಿ ಅಂತ ಹೇಳಿರೋದು. ಈಗ 40% ಹಣ ಎಲ್ಲೋಯ್ತು ಹಂಗಾರೆ? ನೀವು ಹೇಳೋದು ಸುಳ್ಳು ಅಂತ ಆಯ್ತಲ್ಲ. ಈಗ ನೀವು 40% ಹಣ ತಗೊಂಡು ಇವ್ರಿಗೆಲ್ಲ ಕೊಡ್ತೀನಿ ಅಂತ ಹೇಳಿದ್ರಿ. ನೀವು ಈಗ 40% ಹಣ ಹಂಗಾರೆ ನೀವು ತಿಂದಾಕಿದ್ದೀರಾ, ನೀವು ನುಂಗಾಕಿದ್ದೀರಾ ಹಾಗಾರೆ? ಅದಕ್ಕೆ ಇವತ್ತೆಲ್ಲ ಕಾಂಟ್ರಾಕ್ಟರ್ಗಳು ಹೇಳಿದಾರಲ್ಲ, BJP ಸರ್ಕಾರನೇ ಮೇಲು, ಇವರು ಕರಪ್ಟ್ ದರೋಡೆ ಮಾಡ್ತಾಯಿದ್ದಾರೆ ಅಂತ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನೇ ಇವತ್ತು ಹೇಳಿದ್ದಾರೆ. ಮತ್ತು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತಲೂ ಹೇಳಿದ್ದಾರೆ ಅವರು. ನಮಗೇನ ಹಣ ಬಿಡುಗಡೆ ಮಾಡಿಲ್ಲ ಅಂದರೆ ಆತ್ಮಹತ್ಯೆ ಅಂದರೆ ಯಾರು ಕರಪ್ಟು ಅಂತ ಇವಾಗ ರಾಜ್ಯದ ಜನತೆಗೆ ಅರ್ಥ ಆಯ್ತಲ್ಲ. ಸರ್, ಈಗ DK
ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಸಿನಿಮಾ ಕಾರ್ಯಕ್ರಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಪಂದಿಸ್ತಾ ಇಲ್ಲ ನಮಗೆ ಅನ್ನೋ ರೀತಿಯಲ್ಲಿ ಇದನ್ನ ನೀವು ಬೆದರಿಕೆನಾರ ಅಂತ ಅನ್ಕೊಳ್ಳಿ, ವಾರ್ನಿಂಗ್ ಅನ್ಕೊಳ್ಳಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೆ ಶಾಸಕರ ಅಂದಾಂಧ ವಿಚಾರವಾಗಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಹಿಂದೆ ನಮ್ಮ ಜಯನಗರದ ಶಾಸಕರನ್ನ ತಗ್ಗಿ ಬಗ್ಗಿ ಅವರೇನೋ ಒಂದು ಕಾಮೆಂಟ್ ಮಾಡಿದರು, ರಾಜ್ಯ ಸರ್ಕಾರ ಅಭಿವೃದ್ಧಿಯಲ್ಲಿ ವೈಫಲ್ಯ ಅಂತ ಹೇಳಿ. ಅದನ್ನು ಇಟ್ಕೊಂಡು ತಗ್ಗಿ ಬಗ್ಗಿ ನಡಿಬೇಕು ಎಮ್ ಎಲ್ ಎಗಳು ಅಂತ ಹೇಳಿದರು. ಏನು ಡಿ ಕೆ ಶಿವಕುಮಾರ್ ಆಶೀರ್ವಾದದಿಂದ ಗೆದ್ದು ಬಂದವ್ರ ಎಮ್ ಎಲ್ ಎಗಳು ತಗ್ಗಿ ಬಗ್ಗಿ ನಡೆಯೋಕ್ಕೆ? ಸಂವಿಧಾನದತ್ತವಾದಂಥ ಅಧಿಕಾರದಲ್ಲಿ ನಾವು ಗೆದ್ದು ಬಂದಿರೋವಂಥದ್ದು. ಈಗ ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಆ ಚಾಳಿಯನ್ನು. ಸಿನಿಮಾ ರಂಗದವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರಣ್ಣ ಫಸ್ಟು ನಿಮ್ಮ ರಾಜಣ್ಣ ಇದ್ದಾರಲ್ಲ ಮಂತ್ರಿ, ಅವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ, ಅವ್ರಿಗೆ ಟೈಟ್ ಮಾಡೋಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಇನ್ನು ಸುದೀಪ್ಗೆ, KGFನ ಯಶ್ಗೆ, ದರ್ಶನ್ಗೆ, ಅವ್ರಿಗೆಲ್ಲ ಹೆಂಗೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀರಾ ನೀವು? ಫಸ್ಟ್ ನಿಮ್ಮ ಪಾರ್ಟಿಯಲ್ಲಿ ನಿಮ್ಮ ವಿರುದ್ಧ ದಂಗೆ ಎದ್ದಿರೋವಂಥ ಲೀಡ್ರ್ಗಳನ್ನ ನೀವು ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕಾಗಲ್ಲ. ಆ ಕೋಪನ ತಗೊಂಡೋಗಿ ಈ ದರ್ಶನ್ನು, ಸುದೀಪು, ಯಶು ಈ ಥರ ಸಿನಿಮಾ ನಟರ ಮೇಲೆ ಬಿಡ್ತಾ ಇದ್ದೀರಲ್ಲ, ಇದೆಷ್ಟು ನ್ಯಾಯ ನೀವು? ಇವತ್ತು ಶ್ರೀಮತಿ ತಾರಾ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಮ್ಮನ್ನು ಯಾರು ಬಂದು ಕರೆದೇ ಇಲ್ಲ ಅಂತೇಳಿ. ಫಸ್ಟ್ ಇವ್ರನ್ನೆಲ್ಲ ಯಾರು ಕರೆದಿದ್ದಾರೆ ಅಂತ ಫಸ್ಟ್ ಹೇಳಿಕೆ ಕೊಡಬೇಕು. ಇವರೆಲ್ಲ ಯಾರು ಕರೆದಿದ್ದಾರೆ, ಹೋಗಿ ಯಾರು ಇನ್ವಿಟೇಷನ್ ಕೊಟ್ಟಿದ್ದಾರೆ. ಈ ಧಮ್ಕಿ ಹಾಕುವಂಥ ಪ್ರವೃತ್ತಿ ಏನಿದೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ನೀವು ಬೇಕಾದರೆ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಪದವಿನ ಒದ್ದು ಕಿತ್ಕೊಂತೀನಿ ಹೇಳಿ, ನಿಮ್ಗೆ ಅಧಿಕಾರ ಇದೆ. ಆದರೆ ಇವ್ರ್ಯಾರು ನಿಮ್ಮ ಗುಲಾಮರಲ್ಲ. ಇವರು ಈ ಸಿನಿಮಾ ಹೀರೋಗಳಿದಾರಲ್ಲ, ಇವ್ರ್ಯಾರು ನಿಮ್ಮ ಗುಲಾಮರಲ್ಲ. ನೀವು ಹೇಳ್ದಾಗೆ ಬರೋಕ್ಕೆ, ನೀವು ಹೇಳ್ದಾಗ ಹೋಗೋಕ್ಕೆ ಅವ್ರ್ಯಾರು ನಿಮ್ಮ ಗುಲಾಮರಲ್ಲ. ಮತ್ತು ನಿಮ್ಮ ಆಶೀರ್ವಾದದಿಂದ ಅವರ ಸಿನಿಮಾಗಳು ಏನು ಯಶಸ್ಸನ್ನು ಕಂಡಿಲ್ಲ. ಇವ್ರ ಆಶೀರ್ವಾದ ತಗೊಂಡು ಸಿನಿಮಾ ಯಾವುದಾನ ಮಾಡಿದ್ರೆ ಸಕ್ಸಸ್ಫುಲ್ ಆದರೆ ನನ್ನ ಆಶೀರ್ವಾದದಿಂದ ಅಂತ ಹೇಳು. ನಿನ್ನ ಆಶೀರ್ವಾದದಿಂದ ಯಾವ ಸಿನಿಮಾನೂ ಸಕ್ಸಸ್ಫುಲ್ ಆಗಿಲ್ಲ. ಮತ್ತು ಅವ್ರ ಮೇಲೆ ಯಾಕೆ ಒತ್ತಡ ಹೇಳ್ತೀರ? ಇದು ಪ್ರಜಾಪ್ರಭುತ್ವದ ಮೇಲೆ ಮತ್ತು ಸಿನಿಮಾ ರಂಗದ ಮೇಲೆ ಅವ್ರಿಗಿರೋ ಅಂಥ ಭಾವನೆಯನ್ನು ತೋರಿಸ್ತದೆ. ಸಿನಿಮಾ ರಂಗದವ್ರ ಬಗ್ಗೆ ಏನು ಭಾವನೆ ಇದೆ ಅನ್ನೋದು ತೋರಿಸ್ತಾ ಇದೆ. ಅಲ್ಲ, ಅವ್ರು ಹೇಳಿದ್ದಾರೆ ಜೊತೆಗೆ ಶೂಟಿಂಗ್ ಮಾಡೋದಕ್ಕೆ ಬಿಡಲ್ಲ ಅಂದ್ರೆ ಏನು ಮಾಡ್ತೀರಾ ಅಂತ ಕೇಳಿದ್ದಾರೆ. ಅದನ್ನೇ ನಾನು ಹೇಳ್ತಾ ಇರೋದು, ಪ್ರಜಾಪ್ರಭುತ್ವಕ್ಕೆ ಈ ಧಮ್ಕಿ ಹಾಕುವಂಥದ್ದು, ಈ ಧಮ್ಕಿ ಹಾಕೋದು, ಗೂಂಡಾಗಿರಿ ಮಾಡೋದು ಇದು ಅಪಮಾನ. ಸಿನಿಮಾ ಅನ್ನೋದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಲೆ. ಅದು ಡಾಕ್ಟರ್ ರಾಜ್ಕುಮಾರ್ ಅವರಿದ್ದರು, ವಿಷ್ಣುವರ್ಧನ್ ಅವರಿದ್ದರು, ಶಂಕರ್ನಾಗಿದ್ದರು, ಭಾರತೀಯವರು ಇನ್ನೂ ಇದ್ದಾರೆ, ಕಲ್ಪನಾ, ಎಂತೆಂಥ ಕಲಾವಿದರನ್ನ ನೋಡಿದಂಥ ರಾಜ್ಯ ನಮ್ಮದು. ಅವ್ರಿಗೋಸ್ಕರ ನಾವೆಲ್ಲ ಸಮಾಧಿ ಕಟ್ಟಿದ್ರಿ. ಇಲ್ಲಿ ನಮ್ಮ ಸರ್ಕಾರ ಇದ್ದಾಗ ರಾಜ್ಕುಮಾರ್ ಅವರು ಸಮಾಧಿಗೂ ನಾವು ಜಾಗ ಕೊಟ್ಟಿದ್ದೀರಿ. ಅಂಬರೀಷ್ ಅವರು ಈ ಟೈಮಲ್ಲಿ ಏನಾನ ಅಂಬರೀಷ್ ಅವರು ಇದ್ದಿದ್ರೆ ಸರಿಯಾಗಿ ಉತ್ತರ ಕೊಡ್ತಾಯಿದ್ರು, ಅವ್ರ ಭಾಷೆಯಲ್ಲೇ ಉತ್ತರ ಕೊಡ್ತಾ ಇದ್ದರು. ಪುಣ್ಯಕ್ಕೆ ಅವರು ನಮ್ಮ ಮಧ್ಯೆ ಇಲ್ಲ, ಪುಣ್ಯಾತ್ಮ ನಮ್ಮ ಜೊತೆ ಇಲ್ಲ ಇವತ್ತು. ಅವರಿದ್ದಿದ್ರೆ ಸರಿಯಾಗಿ ಉತ್ತರ ಕೊಡ್ತಾಯಿದ್ರು. ಇದರಿಂದ ಸಿನಿಮಾ ರಂಗವನ್ನು ಇಷ್ಟು ಕೀಳಾಗಿ ಮಾತಾಡೋ ಅಂಥದ್ದು ಆ ಸಿನಿಮಾ ರಂಗದ ಕಲಾವಿದರಿಗೆ ಮಾಡದಂಥ ಅಪಮಾನ. ಇದು ಅಪಮಾನ. ಕೂಡಲೇ ಡಿ ಕೆ ಶಿವಕುಮಾರ್ ಅವರು ಕ್ಷಮಾಪಣೆ ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀನಿ. ಓಕೆ, ಸಿನಿಮಾದವರಿಗೆ ಮಾತಾಡೋಕೆ ಭಯ ಆಗಿರ್ಬೋದಾ? ನೀವು ಹೇಳ್ತಾ ಇದ್ರೆ ಅಂಬರೀಷ್ ಇದ್ರೆ ಮಾತಾಡ್ತಿದ್ರು ಅಂತ. ಇಲ್ಲಿ ತನಕ ಯಾರು ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಖಂಡಿಸಿಲ್ಲ ನೇರವಾಗಿ. ನನಗನ್ಸ್ತತೆ ಸಿನಿಮಾ ರಂಗದವರು ಈ ಹೇಳಿಕೆಯನ್ನು ಖಡಾಖಂಡಿತವಾಗಿ ಖಂಡಿಸಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತವರು ಶಾರುಖ್ ಖಾನ್ ಇರ್ಬೋದು, ಸಲ್ಮಾನ್ ಖಾನ್ ಇರ್ಬೋದು, ಬೇರೆ ಬೇರೆ ಕಲಾವಿದರು, ಅಕ್ಷಯ್ ಕುಮಾರ್ ಇರ್ಬೋದು, ಅವನ್ನೆಲ್ಲ ಎಷ್ಟು ಗೌರವವಾಗಿ ನಡೆಸ್ಕೊಂಡ್ರು. ಮೊನ್ನೆ ರಾಜನಾಥ್ ಸಿಂಗ್ ಅವರು ಬಂದಿದ್ದರು, ಮುಖ್ಯಮಂತ್ರಿಗೆ ಕಾಲು ಎದ್ದೋಳಕ್ಕಾಗಲ್ಲ ಅಂತ. ಯಾವ ರೀತಿ ಅವರ ನಡೆ ಇದೆ. ಪ್ರಧಾನಮಂತ್ರಿಗಳು
ಶರದ್ ಪವಾರ್ ಮಹಾರಾಷ್ಟ್ರಕ್ಕೆ ಕಾರ್ಯಕ್ರಮದಲ್ಲಿ ಶರದ್ ಪವಾರ್ಗೆ ಅವರ ಚೇರಿ ಹಾಕೋದ್ರಿಂದ ಹಿಡಿದು ಅವ್ರಿಗೆ ಕುಡಿಯೋ ನೀರನ್ನು ಕೊಡೋವರೆಗೂ ಅವ್ರಿಗೆ ಯಾವ ರೀತಿ ಅವ್ರು ನಡ್ಕೊಂಡ್ರು. ಸನ್ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿ ಕರ್ನಾಟಕದ ಅವ್ರಿಗೆ ಯಾವ ರೀತಿ ಗೌರವ ಕೊಟ್ಟರು. ಒಂದು ಕಡೆ ಈ ದೇಶದ ಪ್ರಧಾನಿ ಗೌರವ ಕೊಡೋದರಲ್ಲಿ ಮುಂಚೂಣಿಯಲ್ಲಿದ್ದಾರೆ, ಮಾದರಿಯಾಗಿದ್ದಾರೆ ಅವರು. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಧಮ್ಕಿ ಹಾಕೋದರಲ್ಲಿ ಮಾದರಿ. ಒಂದು ಕಡೆ ಧಮ್ಕಿ, ಇನ್ನೊಂದು ಕಡೆ ಗೌರವ ಹೆಂಗೆ ಕೊಡಬೇಕು ಅಂತೇಳಿ ನರೇಂದ್ರ ಮೋದಿಯವ್ರನ್ನ ನೋಡಿ ಕಲ್ತ್ಕೊಬೇಕು ಇಲ್ಲಿ ಇರುವಂಥ ಕರ್ನಾಟಕದಲ್ಲಿರುವಂಥ ಸರ್ಕಾರ.